ಸಾವಿರಾರು ಹಾಡುಗಳನ್ನ ಹಾಡಿ ಭಾರತದಾದ್ಯಂತ, ಅದರಲ್ಲೂ ನಮ್ಮ ಕನ್ನಡ ಹಾಡುಗಳು ವಿಶ್ವದಾದ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರು ಇವತ್ತು ನಮ್ಮ ಮುಂದಿಗಿಲ್ಲ ಅನ್ನುವಂಥದ್ದು ತುಂಬಾ ದುಃಖ ತರ್ತಾ ಇದೆ ನಿಜವಾಗ್ಲೂ. ಈ ತರ ಗಾಯಕರು ಮತ್ತೆ ಹುಟ್ಟದೂ ಇಲ್ಲ. ಎಲ್ಲಿಗೆ ಮುಗೀತು ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಷ್ಟೂ ಒಂದು ಉತ್ತುಂಗದ ಸ್ಥಾನದಲ್ಲಿದ್ದಾಗಲೂ ಕೂಡ ಯಾವತ್ತೂ ಅವರು ನಾನು ಇಂಥ ಗಾಯಕಿ ಅಂತ ಗಾಯಕಿ ಈಗ ಆಡ್ತೀನಿ ಅಂತ ಎಲ್ಲಾ ವೇದಿಕೆಗಳಲ್ಲೂ ನಾನು ಎಷ್ಟೋ ಕಡೆ ನೋಡಿದ್ದೀನಿ. ನನಗೆ ಸ್ವಲ್ಪ ಗಂಟ್ಲು ಒಂಥರ ಇದೆ, ಹಾಗಿದೆ ಹೀಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಹಾಡ್ಬೇಕು ಅದನ್ನ ಕರೆಕ್ಟಾಗಿ ಹಾಡಿ ಮುಗಿಸಿ ಯಶಸ್ಸು ಕೀರ್ತಿನ ಗಳಿಸ್ಕೊಂಡು ಇವತ್ತಿನವರೆಗೂ ಶ್ರೇಷ್ಠ ಗಾಯಕಿಯಾಗಿ, ಬರೀ ಗಾಯಕಿ ಅಲ್ಲ, ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ನಮ್ಮ ಮನೆಗೆ ನನ್ನ ತಾಯಿಯವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಕಷ್ಟ ಸುಖ ನೋವುಗಳನ್ನ ಮಾತನ್ನ ಹಂಚ್ಕೊಳ್ಳೋರು. ಅಪರೂಪಕ್ಕೆ ನಾನು ಹಾಡಿದಾಗ ಹಾಡಪ್ಪ ನೀನ್ ಹಾಡಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದವ್ರು ಪಾಪ. ಇವತ್ತು ಅವ್ರಿಲ್ಲ ಅನ್ನುವಂಥದ್ದು ತುಂಬಾನೇ ನನಗೆ ನೋವು ಕೊಡುತ್ತೆ. ತಾಯಿ ಮಡಿಲಲ್ಲಿ ಚಿತ್ರದ ತುಳುಕು ಮರೆಯಕ್ಕಾಗಲ್ಲ ರೀ. ಗಂಡಸಾದ್ರೂ ಕೂಡ ಹೆಮ್ಮನ ಕಂಠನ ಎಂದೂ ಮರೆಯಕ್ಕಾಗಲ್ಲ. ಏನೆಂದು ಹಾಡಲಿ ನಿನ್ನ ಕೊಡಲಾಗಿ, ನೀ ನನ್ನ ಉಸಿರಾಗಿ, ನೀ ಮನಸ್ಸು ಮಾಡದೆ ಬೆರಳಿಂದ ನುಡಿಸದೆ, ಏನೆಂದು ಹಾಡಲಿ. ಮತ್ತೆ ಈ ಹಾಡನ್ನ ಹಾಡಕ್ಕೆ ಯಾರು ಬರಕ್ ಸಾಧ್ಯ ಇಲ್ಲ, ಹುಡುಕು ಸಾಧ್ಯ ಇಲ್ಲ. ಅದೇ ರೀತಿ ಎಳೆ ಮಕ್ಕಳು ಕಂಠನ ಅವರು ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ, ಸಿಡುಕದ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಎಲ್ಲಿ ಅಕ್ಕರೆ ತೋರಕ್ಕಾಗುತ್ತೆ? ಆಯ್ತು, ಅವರ ಜೀವಾವಧಿನ ಮುಗಿಸಿ ನಮ್ಮೆಲ್ಲರಿಗೂ ವಿದಾಯ ಹೇಳ್ಬಿಟ್ಟು ಅವರು ಸುಮಧುರವಾದ ಕಂಠನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಬಹುಶಃ ಹಾಡು ಸುಲಭ, ಮತ್ತೊಂದು ಸುಲಭ, ನಾ ಕಲ್ತು ಹಾಡ್ತೀನಿ ಅಂತ ಯಾರಾದ್ರೂ ತಿಳ್ಕೊಂಡಿದ್ರೆ ಒಂದ್ಸರಿ ಅವ್ರ ಹಾಡುಗಳನ್ನೆಲ್ಲ ಕೇಳಿ ಕಲಿಯಕ್ಕೆ ಪ್ರಯತ್ನ ಪಡಿ. ದಿವಂಗತರಾದ ಡಾಕ್ಟರ್ ಎಸ್ ಜಾನಕಿರವರು ಎಷ್ಟೋ ಪ್ರಶಸ್ತಿಗಳು ಗಳಿಸಿದ್ದಾರೆ. ಅವರು ನನಗೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಅವರು ಬರೀ ದಿವಂಗತರಾಗಿಲ್ಲ, ನಮ್ಮೆಲ್ಲರೊಂದಿಗೂ ಅವರ ಒಂದು ಸುಂದರವಾದ ಕಂಠನ ಬಿಟ್ಟು ಹೋಗಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ದುಃಖ ತಿಳ್ಕೊಳ್ಳುವಂತಹ ಶಕ್ತಿ ಕೊಡ್ಲಿ. ಇಡೀ ನಮ್ಮ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಮತ್ತೊಂದು ಗಾಯಕಿ ನಾವು ಕಳ್ಕೊಂಡಿದ್ದೀವಿ. ನಮಸ್ಕಾರ. ದೇವರವರ ಆತ್ಮಶಕ್ತಿ ಕೊಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.